ಮಳೆಯಲ್ಲಿ ಮರದ ಮನೆ. ಪಕ್ಷಿಗಳ ಊರಿನಲ್ಲಿ ಬೇಸಿಗೆ ಕಾಲ ಮುಗಿದು ಮಳೆಗಾಲ ಬರ್ತಾ ಇದ್ದಾಗ ಆಕಾಶದಲ್ಲಿದ್ದ ಮೋಡಗಳು ಎಲ್ಲಾನು ಕಪ್ಪಾಗಿ ಬದಲಾಗ್ತಾ ಇತ್ತು. ತಂಪಾದ ಗಾಳಿ ಬೀಸ್ತಾ ಇತ್ತು. ತಕ್ಷಣ ಪಕ್ಷಿಗಳು ಎಲ್ರೂ ಕೂಡ ಅವರವರ ಮನೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಮಳೆಗಾಲ ಬರುವಾಗ ಮನೆಯೊಳಗಡೆ ನೀರು ಬರಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ಪಕ್ಷಿಗಳು ಅವ್ರವ್ರ ಮನೆ ಚಾವಣಿಗಳನ್ನ ತಯಾರು ಮಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಟೋನಿ ಮಾತ್ರ ಆಕಾಶನ ನೋಡಿ ಹಾಗೇನೆ ಊರಿನ ಗಡಿಲಿರುವ ನದಿನ ನೋಡಿ ಏನೋ ಯೋಚನೆ ಮಾಡ್ತಿದ್ಲು. ಬುಜ್ಜಿ, ಈ ಸಲ ಆಕಾಶನ ನೋಡಿದ್ರೆ ಮೋಡಗಳು ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಸಲ ಸಾಧಾರಣ ಮಳೆ ಅಲ್ಲ, ತುಂಬಾ ಜೋರಾದ ದಾರುಣಕರವಾದ ಮಳೆ ಬೀಳುತ್ತೆ. ನಾವು ಇಲ್ಲೇ ಡ್ಯಾಮ್ ಪಕ್ಕದಲ್ಲೇ ಇದ್ದೀವಿ. ಡ್ಯಾಮ್ ಎಲ್ಲಾದ್ರೂ ತುಂಬೋದ್ರೆ ಡ್ಯಾಮ್ ಹೊಡೆದೋಗಿ ಮನೆಯ ಒಳಗೆಲ್ಲ ನೀರು ಬರುವ ಪರಿಸ್ಥಿತಿ ಇದೆ. ಹೌದು ಮಮ್ಮಿ, ನಿನ್ನೆ ಕುಹು ಆಂಟಿ ಕೂಡ ನೀರು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಒಂದು ದಿನ ಬಿದ್ದ ಮಳೆಗೇನೆ ನೀರು ಇಷ್ಟೊಂದು ಜಾಸ್ತಿ ಆದ್ರೆ ಇನ್ನು ಬೀಳುವ ಮಳೆಗೆ ನಾವು ಇದೇ ರೀತಿ ನೆಲದ ಮೇಲೆ ಮನೆ ಕಟ್ಕೊಂಡಿದ್ರೆ ನಮಗೂ ಅಪಾಯನೇ. ಹೌದು ಬುಜ್ಜಿ, ಇವಾಗ್ಲೇ ಹೋಗಿ ಈ ಊರಲ್ಲಿರುವ ಎಲ್ಲ ಪಕ್ಷಿಗಳು ಸೇರಿ ಒಂದು ಸಮಾವೇಶವನ್ನು ಮಾಡೋಣ. ಎಲ್ಲಾದರೂ ಎತ್ತರವಾದ ಪ್ರದೇಶಕ್ಕೆ ಹೋಗೋಣ. ಟುನಿ ಬುಜ್ಜಿ ಇಬ್ರು ಕೂಡ ಊರಿನ ಪಂಚಾಯಿತಿಗೆ ಹೋದ್ರು. ಅಲ್ಲಿ ಮಹಿಹದ್ದು, ಲೂಸಿ ಪಾರಿವಾಳ, ಕುಹುವಾತು, ಚೋಟಿಗಿಳಿ, ಚಿಚುಕಾಗೆ, ಮಕ್ಕಳಾದ ಬನ್ನು ಚಿನ್ನು ಎಲ್ರೂ ಇದ್ರು. ಇಲ್ಲಿ ನೋಡಿ, ಎಲ್ಲರೂ ನನ್ನ ಮಾತನ್ನು ಕೇಳಿ. ಈ ಸಲ ಮಳೆ ತುಂಬಾ ದಾರುಣಕರವಾಗಿ ಬರುವ ರೀತಿ ಇದೆ. ನಮ್ಮ ಮನೆಗಳು ಬೇರೆ ನದಿಯ ಪಕ್ಕದಲ್ಲೇ ಇದೆ. ನಾವು ಇಲ್ಲೇ ಇದ್ರೆ ತುಂಬಾ ಅಪಾಯವನ್ನು ಎದುರಿಸಬೇಕಾಗುತ್ತೆ. ಅದರಿಂದ ಮರದ ಮೇಲೇನೋ ಅಥವಾ ಎತ್ತರವಾದ ಪ್ರದೇಶಕ್ಕೋ ಹೋಗೋಣ. ಟುನಿ ಹೇಳಿದನ್ನ ಕೇಳಿ ಎಲ್ರೂ ಒಬ್ರು ಮುಖನ ಇನ್ನೊಬ್ರು ನೋಡ್ಕೊಂಡು ಜೋರಾಗಿ ನಗಾಡ್ತಿದ್ರು. ಏನ್ ತುನಿ, ನಿನ್ನ ಹುಚ್ಚು ಭಯ? ಬಿಸಿಲು ಬಂದ್ರೆ ಸುಟ್ಟೋಗ್ತೀವಿ ಅಂತೀಯ, ಮಳೆ ಬಂದ್ರೆ ಮುಳುಗೋಗ್ತೀವಿ ಅಂತೀಯ. ನಿನಗೆ ಯಾವಾಗ್ಲೂ ಟೆನ್ಷನ್ ಏನಾ? ನಾನು ಸಿಟಿಯಿಂದ ವಾಟರ್ ಪ್ರೂಫ್ ಟೆಂಟ್ ತಂದಿದ್ದೀನಿ. ಮಳೆ ಮಾತ್ರ ಅಲ್ಲ, ಯಾವ ರೀತಿ ಸುನಾಮಿ ಬಂದ್ರೂ ಕೂಡ ನನ್ನ ಟೆಂಟ್ ಒಳಗೆ ನೀರೇ ಬರೋದಿಲ್ಲ. ನಿನಗೆ ಭಯ ಆದ್ರೆ ನೀನು ಕೂಡ ನನ್ನ ಟೆಂಟಿಗೆ ಬಾ, 1000 ರೂಪಾಯಿ ಕೊಟ್ಬಿಡು ಸಾಕು. ಹೌದು ತುನಿ, ನಾನು ಕೂಡ ನನ್ನ ಅಂಗಡಿಯಲ್ಲಿರುವ ವಸ್ತುಗಳಿಗೆ ಚೆನ್ನಾಗಿ ಪ್ಲಾಸ್ಟಿಂಗ್ ಮಾಡಿ ಚೆನ್ನಾಗಿ ಮುಚ್ಚಿಟ್ಟಿದ್ದೀನಿ. ಯಾವ ನೀರು ಬಂದ್ರೂ ಕೂಡ ಯಾವ ಅಪಾಯನೂ ಬರೋದಿಲ್ಲ. ಹೌದು ತುನಿ, ನಾನು ಕೂಡ ನನ್ನ ಮನೆನ ಸಿಮೆಂಟ್ ಇಂದ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿದ್ದೀನಿ, ಯಾವ ತೊಂದ್ರೆನೂ ಇಲ್ಲ. ಆವಾಗ್ಲೇ ಬನ್ನುಗಿಳಿ ಒಂದು ದೊಡ್ಡ ಚಿಪ್ಸ್ ಪ್ಯಾಕೆಟ್ ಅಲ್ಲಿರುವ ಚಿಪ್ಸ್ ತಿನ್ಕೊಂಡೇ ಮಾತಾಡ್ತಿದ್ದ. ಆಂಟಿ, ನೀವು ತುಂಬಾನೇ ಭಯಪಡ್ತಾ ಇದ್ದೀರಾ. ಹಾಗೆ ಒಂದು ವೇಳೆ ಮಳೆ ಬಂದ್ರೆ ನನ್ನ ಕೈಯಲ್ಲಿರುವ ಚಿಪ್ಸು, ಬಿಸ್ಕೆಟು, ಕೇಕು ಎಲ್ಲವನ್ನು ತಿನ್ಬಿಡ್ತೀನಿ. ಆವಾಗ ಅದೆಲ್ಲ ನನ್ನ ಹೊಟ್ಟೆ ಒಳಗೆ ಹೋಗಿ ಸೇಫ್ ಆಗಿರುತ್ತೆ, ನನ್ನ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ. ಆವಾಗ ಮಳೆ ಬಂದ್ರೆ ನಾನು ಕೂಡ ನೀರಿನ ಮೇಲೆ ತೇಲಾಡ್ತಾ ಇರ್ತೀನಿ. ಒಂದು ವೇಳೆ ಹಸಿವಾದಾಗ ಆ ನೀರ್ ಮೇಲೆನೆ ತೇಲಾಡ್ಕೊಂಡು ತಿಂತಾ ಇರ್ತೀನಿ. ತುನಿ, ಇನ್ನು ಮಳೆ ಬಂದ್ರೆ ನನಗೂ ಕೂಡ ತುಂಬಾ ಇಷ್ಟ. ನಾನು ಕೂಡ ಸೇಫು, ನೀರಲ್ಲೇ ತೇಲಾಡ್ಕೊಂಡು ಲೂಸಿ ಅಂಗಡಿಗೆ ಹೋಗ್ಬೋದಲ್ವಾ? ತುನಿ, ನಿನ್ನ ಸೇಫು ಒಳ್ಳೇದೆ, ಆದ್ರೂ ಕೂಡ ನಮ್ಮ ಊರು ಮುಳುಗುವ ರೀತಿಯಲ್ಲಿ ಮಳೆ ಯಾವತ್ತೂ ಬರದಿಲ್ಲ. ಎಷ್ಟು ಹೇಳಿದ್ರು ಯಾರು ನಂಬಲಿಲ್ಲ ಅನ್ನೋದ್ರಿಂದ ಟುನಿ ಬುಜ್ಜಿ ಇಬ್ರು ತುಂಬಾನೇ ಬೇಜಾರಿಂದ ಅಲ್ಲಿಂದ ವಾಪಸ್ ಹೋದ್ರು. ಅಮ್ಮ, ಅವ್ರು ಯಾರು ಕೂಡ ನಮ್ಮನ್ನ ನಂಬ್ತಾನೇ ಇಲ್ಲ. ಮಳೆ ಬಂದ್ರೆ ನಮಗೂ ಕೂಡ ಅಪಾಯ ಆಗುತ್ತೆ ಅಲ್ವಾ? ಇವಾಗ ನಾವು ಏನಮ್ಮ ಮಾಡೋದು? ಬುಜ್ಜಿ, ಅವ್ರು ಬರದಿದ್ರೆ ಏನಮ್ಮ, ನಮ್ಮ ಪ್ರಾಣವನ್ನು ನಾವು ಕಾಪಾಡ್ಕೋಬೇಕಲ್ವಾ? ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಆ ಮರ ತುಂಬಾ ಎತ್ತರದಲ್ಲಿದೆ. ನಾವು ಹೋಗಿ ಆ ಮರದಲ್ಲಿ ಒಂದು ಮನೆ ಕಟ್ಕೊಳ್ಳೋಣ. ಟುನಿ ಬುಜ್ಜಿ ಇಬ್ರು ಸೇರಿ ಊರಿನ ಗಡಿಯಲ್ಲಿರುವ ಒಂದು ದೊಡ್ಡ ಮರನ ಆಯ್ಕೆ ಮಾಡಿದ್ರು. ಆ ಮರ ತುಂಬಾ ಎತ್ತರವಾಗಿನೂ ಅದರ ಕೊಂಬೆಗಳು ತುಂಬಾ ವಿಶಾಲವಾಗಿನೂ ಇತ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಕಷ್ಟಪಟ್ಟು ಆ ಕೊಂಬೆಗಳ ಮೇಲೆ ತುಂಬಾನೇ ಸ್ಟ್ರಾಂಗ್ ಆಗಿರುವ ಒಂದು ಮನೆನ ಊರಿನಲ್ಲಿರುವ ಎಲ್ರೂ ಇರೋ ತರ ಕಟ್ಟಿದ್ರು. ಅವರಿಬ್ರು ಹಗಲು ರಾತ್ರಿ ಕಷ್ಟಪಟ್ಟು ಕಟ್ಟಿಗೆಗಳು, ಒಣಗೋಗಿರೋ ಹುಲ್ಲುಗಳು ಹಾಗೇನೆ ಎಲೆಗಳಿಂದ ಆ ಮನೆನ ತುಂಬಾ ಚೆನ್ನಾಗಿ ಕಟ್ಟಿ ಮುಗಿಸಿದ್ರು. ಹೀಗಿರುವಾಗ ಒಂದ್ ವಾರ ಅವ್ರು ಯಾರ ದೃಷ್ಟಿಯಲ್ಲೂ ಬೀಳಲೇ ಇಲ್ಲ. ಅಲ್ಲಿಗೆ ಬೇಕಾಗಿರೋ ಆಹಾರ ಹಾಗೇನೆ ಬೇಕಾಗಿರೋ ವಸ್ತುಗಳು ಎಲ್ಲಾನು ತಗೊಂಡು ಹೋಗಿ ಇಟ್ರು. ಹೀಗೆ ಕೆಲವು ದಿನಗಳಲ್ಲಿ ವಾತಾವರಣ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಭಯಂಕರವಾಗಿ ಕಪ್ಪಾಗಿ ಬದಲಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಬೀಸ್ತಾ ಇದ್ದ ಬಿರುಗಾಳಿಯ ಜೊತೆ ಜೋರಾಗಿ ಮಳೆ ಸುರಿಯೋಕ್ಕೂ ಕೂಡ ಶುರುವಾಯಿತು. 2 ದಿನ ಬಿಡದೆ ಮಳೆ ಸುರಿತಾನೆ ಇರೋದ್ರಿಂದ 2 ದಿನಗಳ ನಂತರ ನದಿಲಿದ್ದ ನೀರೆಲ್ಲಾನು ಉಕ್ಕಿ ಇವಾಗ ಊರಿನೊಳಗಡೆ ಬರಕ್ಕೆ ಶುರುವಾಯಿತು. ಒಂದಿನ ರಾತ್ರಿಯ ಸಮಯ ಪಕ್ಷಿಗಳು ಎಲ್ರೂ ನಿದ್ರೆ ಮಾಡ್ತಾ ಇದ್ದಾಗ ಎಲ್ಲರ ಮನೆಯೊಳಗಡೆ ಕೂಡ ನೀರ್ ಬಂತು. ಆವಾಗ್ಲೇ ಚೋಟಗಿಳಿ ನಿದ್ರೆಯಿಂದ ಎಚ್ಚರವಾದ್ಲು. ಲೇ ಬನ್ನು, ಎದ್ದೇಳೋ, ಮನೆಯೊಳಗೆಲ್ಲ ನೀರ್ ಬಂದಿದೆ, ಬೇಗ ಎದ್ದೇಳೋ. ಬನ್ನಗಿಳಿ ನಿದ್ರೆಯಲ್ಲೇ
ಮಮ್ಮಿ, ನಾನು ಈಜುವ ರೀತಿ ನನಗೆ ಕನ್ಸು ಬಂದಿದೆ, ನನ್ನ ಡಿಸ್ಟರ್ಬ್ ಮಾಡಬೇಡಿ. ಲೇ, ಕನ್ಸೆಲ್ಲ ಕಣೋ, ನಿಜವಾಗ್ಲೂ ಮನೆ ಮುಳುಗೋಗ್ತಾ ಇದೆ, ಎದ್ದೇಳೋ ಬೇಗ. ಬನ್ನು ಕಣ್ಬಿಟ್ಟು ನೋಡಿದಾಗ ಅವನ್ ಮಂಚ ನೀರಲ್ಲಿ ತೇಲ್ತಾ ಇತ್ತು. ಅದನ್ನ ನೋಡಿ ಅವನ್ ತುಂಬಾನು ಆಶ್ಚರ್ಯಪಟ್ಟ. ಅಯ್ಯಯ್ಯೋ ಮಮ್ಮಿ, ನನ್ನ ಚಿಪ್ಸ್ ಪ್ಯಾಕೆಟು, ಸಮೋಸ, ಕೇಕು ಎಲ್ಲ ನೀರ್ ಪಾಲಾಗ್ತಾ ಇದೆ, ಅದನ್ನ ಯಾರಾದ್ರೂ ಕಾಪಾಡಿ. ಹೊರಗಡೆ ಎಲ್ಲರ ಪರಿಸ್ಥಿತಿನೂ ಇನ್ನೂ ಮೋಸವಾಗಿತ್ತು. ಲೂಸಿಯ ಮನೆಯೊಳಗಡೆ ಕೂಡ ನೀರು ಬಂದಿತ್ತು. ಅಯ್ಯಯ್ಯೋ, ನನ್ನ ಅಂಗಡಿಯಲ್ಲಿರುವ ದಿನಸಿ ಅಂಗಡಿಯೆಲ್ಲ ನೀರಲ್ಲಿ ಕೊಚ್ಕೊಂಡೋಗ್ತಾ ಇದೆ, ಎಲ್ಲವೂ ನೀರ್ ಪಾಲಾಗಿ ಹಾಳಾಗೋಗಿದೆ, ಯಾರಾದ್ರೂ ನನ್ನ ಕಾಪಾಡಿ. ಆವಾಗ್ಲೇ ಚಿಚುಕಾಗಿ ಕೂಡ ನೀರಿನಲ್ಲಿ ಈಜು ಹೊಡ್ಕೊಂಡು ಹೇಗೋ ಕಷ್ಟಪಟ್ಟು ಬರ್ತಾ ಇದ್ಲು. ಅಯ್ಯಯ್ಯೋ, ನನ್ನ ವಾಟರ್ ಪ್ರೂಫ್ ಟೆಂಟು ಪ್ಯಾರಾಶೂಟಿನ ಹಾಗೆ ಗಾಳಿಯಲ್ಲಿ ಹಾರಿ ಹೋಗಿದೆ, ಇವಾಗ ನಾನು ನೀರಲ್ಲಿ ಕೊಚ್ಕೊಂಡೋಗ್ತಾ ಇದ್ದೀನಿ. ಏ ಕುಹು, ನಿನ್ನ ಹೆಗಲ ಮೇಲೆ ಎತ್ಕೊಂಡು ನನ್ನ ಕಾಪಾಡು. ಆವಾಗ ಕುಹು ನೀರಿನಲ್ಲಿ ಈಜುಡ್ಕೊಂಡೆ, ಅಯ್ಯೋ ಚಿಚ್ಚು, ನೀರಿರೋದ್ರಿಂದ ನನಗೆ ಈಜಕ್ಕೆ ಗೊತ್ತಿದೆ ಅಂತ ನಾನು ತಪ್ಪಿಸ್ಕೋಬಹುದು, ಆದ್ರೆ ಎಲ್ಲ ಕಡೆನೂ ನೀರಿದ್ರೆ ನನಗೂ ಕೂಡ ತೊಂದರೆ ತಾನೇ. ಯಾರು ಕೂಡ ಭಯಪಡಬೇಡಿ, ಒಬ್ಬರ ಕೈಯನ್ನು ಒಬ್ಬರು ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಾವು ಈ ನೀರಿನಿಂದ ಹೇಗಾದ್ರೂ ಈಜ್ಕೊಂಡು ಮೇಲೆ ಹೋಗ್ಬೇಕು. ತುನಿ ಹೇಳಿದ್ದು ನಿಜವಾಯಿತು. ಹೌದು ಮಗಿ, ತುನಿ ಹೇಳಿದ್ದು ನಿಜಾನೇ, ಆದ್ರೆ ನಾವು ತುನಿ ಮಾತನ್ನು ಕೇಳಲಿಲ್ವಲ್ಲ. ಇವಾಗ ತುನಿ ಎಲ್ಲಿದ್ದಾಳೋ ಪಾಪ, ಅವಳು ಕೂಡ ನೀರಲ್ಲಿ ಕೊಚ್ಕೊಂಡೋಗಿರ್ಬೋದು. ತುನಿ ಈ ಊರಿನ ಹೊರಗೆ ಇರುವ ದೊಡ್ಡ ಆಲದ ಮರದಲ್ಲಿ ತುಂಬಾ ದೊಡ್ಡದಾದ ಮನೆ ಕಟ್ಕೊಂಡಿದೆ ಅಂತ ಊರಿನವರು ನಿನ್ನೆಯಷ್ಟೇ ಹೇಳಿದ್ದು. ಬನ್ನುನ ನನ್ನ ಬೆನ್ನು ಮೇಲೆ ಹಚ್ಚಿ ಎಲ್ಲರೂ ಹೋಗೋಣ. ಹಾಗೆ ಎಲ್ರೂ ಕೂಡ ಅವ್ರ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಅವರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬೇಗನೆ ಹಾರ್ಕೊಂಡು ಆ ಆಲದ ಮರದ ಹತ್ತಿರ ಬಂದ್ ನೋಡಿದ್ರು. ಹಾಗೆ ಬಂದವರಿಗೆ ಆ ದೃಶ್ಯ ತುಂಬಾನು ಆಶ್ಚರ್ಯ ತರುವ ಹಾಗೇನೆ ಇತ್ತು. ಆ ಮರ ತುಂಬಾನು ಎತ್ತರವಾಗಿರೋದ್ರಿಂದ ನೀರು ಆ ಮರದ ಬುಡದಲ್ಲಿ ನಿಂತಿತ್ತು, ಮೇಲೆ ಬರ್ಲೇ ಇಲ್ಲ. ಹಾಗೇನೆ ಮರದ ಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಕಟ್ಟಿರುವ ಮನೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಆ ಮನೆಯೊಳಗಡೆ ಸ್ವಲ್ಪನೂ ನೀರು ಕೂಡ ಹೋಗ್ಲೇ ಇಲ್ಲ. ಅದ ನೋಡಿ ಪಕ್ಷಿಗಳು ಎಲ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ತುನಿ, ತುನಿ, ನಮ್ನ ಕಾಪಾಡೆ, ನಾವು ನೀರಲ್ಲಿ ಕೊಚ್ಕೊಂಡೋಗ್ತಿದೀವಿ. ತುನಿ ಆಂಟಿ, ಬೇಗ ಬಂದು ಬಾಗಿಲು ತೆಗೀರಿ, ನಾವು ನೀರಲ್ಲಿ ಫ್ರೀಸ್ ಆಗಿ ಹೋಗ್ತಾ ಇದ್ದೀವಿ. ನನ್ನ ಮೇಲೆ ಕರ್ಕೊಳ್ಳೋದಿದ್ರು ಪರವಾಗಿಲ್ಲ, ನನಗೆ ಬಿಸಿ ಬಿಸಿ ಒಂದು ಸಮೋಸ ಕೊಡಿ, ಇಲ್ಲೇ ತಿಂದ್ಬಿಡ್ತೀನಿ. ಏ ತುನಿ, ನನ್ನನ್ನು ಕ್ಷಮಿಸೆ, ನನ್ನ ವಾಟರ್ ಪ್ರೂಫ್ ಟೆಂಟು ಹಾರಿ ಹೋಯ್ತು ಕಣೆ. ನನಗೆ ನಿನ್ನ ಟೆಂಟಲ್ಲಿ, ಸಾರಿ, ನಿನ್ನ ಬಂಗ್ಲೆಯಲ್ಲಿ ಆಶ್ರಯ ಕೊಡು. ಅವರು ಕಿಚ್ಚಾಡುವ ಶಬ್ದ ಕೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಬ್ಯಾಲ್ಕನಿಯಿಂದ ಹೊರಗಡೆ ಬಂದು ನೋಡಿದ್ರು. ಆವಾಗ ಕೆಳಗಡೆ ಮಳೆ ನೀರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದ ಅವರೆಲ್ಲರನ್ನ ನೋಡಿದಾಗ ಟುನಿಗೆ ಕೋಪ ಬರ್ಲಿಲ್ಲ, ಅದಕ್ಕಿಂತ ಬದಲು ಅವಳಿಗೆ ಪಾಪ ಅನಿಸ್ತು. ಅಯ್ಯಯ್ಯೋ ಚೋಟು, ಚಿಚ್ಚು, ಯಾರು ಭಯಪಡಬೇಡಿ. ಬುಜ್ಜಿ, ಬೇಗ ಆ ಹಗ್ಗ ತಗೊಂಬ, ಕೆಳಗೆ ಹಾಕೋಣ. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಒಂದು ಉದ್ದವಾದ ಹಗ್ಗನ ಕೆಳಗಡೆ ನೀರಲ್ಲಿ ಬಿಸಾಕಿದ್ರು. ಆವಾಗ ಪಕ್ಷಿಗಳು ಎಲ್ರು ಕೂಡ ಆ ಹಗ್ಗನ ಹಿಡ್ಕೊಂಡು ಟುನಿ ಮರದ ಮೇಲೆ ಕಟ್ಟಿದ್ದ ಆ ಮನೆಯೊಳಗಡೆ ಬಂದು ನಿಂತ್ಕೊಂಡಿದ್ರು. ಆ ಮನೆ ತುಂಬಾನು ವಿಶಾಲವಾಗಿತ್ತು. ಹೊರಗಡೆ ಮಳೆ ಬರ್ತಾ ಇದ್ರು ಕೂಡ ಒಳಗಡೆ ತುಂಬಾನು ಬೆಚ್ಚಗಿತ್ತು. ಆ ಮನೇನ ನೋಡಿ ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ರು. ಬನ್ನಿ ಬನ್ನಿ, ಮೊದಲು ಎಲ್ಲರೂ ಟವಲಲ್ಲಿ ತಲೆನ ಒರೆಸ್ಕೊಳ್ಳಿ. ಬುಜ್ಜಿ, ನೀನ್ ಬೇಗ ಹೋಗಿ ಆ ರಸ್ಕು ಹಾಲ್ನ ತಗೊಂಬಾ. ಟುನಿ ಎಲ್ಲರಿಗೂ ಬಿಸಿ ಬಿಸಿ ಹಾಲು ಹಾಗೂ ರಸ್ಕನ್ನ ತಿನ್ನಕ್ಕೆ ಕೊಟ್ಲು. ಮಳೆಯಲ್ಲಿ ಒದ್ದೆಯಾಗಿ ಚಳಿಯಲ್ಲಿ ನಡುಗುತ್ತಾ ಬಂದ ಅವರಿಗೆ ಆ ಬಿಸಿ ಬಿಸಿ ಹಾಲು ಆ ರಸ್ಕನ್ನ ತಿಂದಾಗ ಪ್ರಾಣನೇ ಬಂದ ಹಾಗಿತ್ತು. ಆಹಾ, ತುನಿ ಆಂಟಿ, ನನ್ನನ್ನು ಕ್ಷಮಿಸಿ ಆಂಟಿ. ನಿಮ್ಮ ಮನೆಯಲ್ಲಿ ಇಷ್ಟು ಬಿಸಿ ಬಿಸಿಯಾದ ಫುಡ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಫುಡ್ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತು. ನಿಮ್ಮ ಮನೆ ನಮ್ಮ ಮನೆಗಿಂತ ತುಂಬಾ ವಿಶಾಲವಾಗಿ ತುಂಬಾ ಸೂಪರ್ ಆಗಿದೆ. ಚೋಟು ಗಿಳಿ ಬೇಜಾರಿಂದ, ಸಾರಿ ತುನಿ, ನಮ್ಮನ್ನು ಕ್ಷಮಿಸು. ಅವತ್ತು ನೀನು ನಮಗೆ ಎಷ್ಟೋ ಬುದ್ಧಿ ಹೇಳಿದೆ, ನಾವೇ ಯಾರು ಕೂಡ ಕೇಳ್ಕೊಂಡಿಲ್ಲ. ಅವತ್ ಮಾತ್ರ ನಿನ್ ಮಾತನ್ನ ನಾವು ಕೇಳಿದ್ರೆ ಇವತ್ತು ನಾವೆಲ್ಲರೂ ಸೇಫ್ ಆಗಿರ್ತಿದ್ದೋ. ನೀನು ಬುದ್ಧಿವಂತಿಕೆಯಿಂದ ಎಲ್ಲ ಯೋಚನೆ ಮಾಡಿದೀಯಾ? ಹೌದು ತುನಿ, ನಿನ್ ಮಾತು ಕೇಳಿದಿದ್ರೆ ನನ್ನ ಅಂಗಡಿಯಲ್ಲಿರುವ ವಸ್ತುಗಳನ್ನೆಲ್ಲ ಸುರಕ್ಷಿತವಾಗಿ ಆವತ್ತೇ ನಿನ್ ಮನೇಲಿ ತಂದು ಇಡ್ಬೋದಾಗಿತ್ತು. ಆದ್ರೆ ಎಲ್ಲವೂ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತು. ನೀನು ತುಂಬಾ ಒಳ್ಳೆಯವಳು, ನಮಗೆ ಆಸರೆ ಕೊಟ್ಟಿದೀಯಾ. ನಾನು ಕೂಡ ಸಾರಿ ಕೇಳ್ತಾ ಇದ್ದೀನಿ ತುನಿ. ನನ್ನ ವಾಟರ್ ಪ್ರೂಫ್ ಟೆಂಟ್ ಕೂಡ ಗಾಳಿಯಲ್ಲಿ ಹಾರಿ ಹೋಯಿತು. ಪ್ರಕೃತಿಯ ಮುಂದೆ ಏನೇ ಇದ್ರೂ ಕೂಡ ನಮ್ಮಿಂದ ಕಾಪಾಡ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನೀನೇ ನಮ್ಮ ಎಲ್ಲರನ್ನ ಕಾಪಾಡಿದೀಯ. ಟುನಿ ನಗುತ್ತಾ, ಪರವಾಗಿಲ್ಲ ಫ್ರೆಂಡ್ಸ್, ಮುಗ್ದಿದ್ದು ಮುಗ್ದೋಯ್ತು. ಇನ್ನು ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇನ್ ಮುಂದೆ ನೀವೆಲ್ಲರೂ ಈ ಮಳೆಕಾಲ ಮುಗಿಯುವ ತನಕ ಎಲ್ಲರೂ ನನ್ನ ಮನೆಯಲ್ಲೇ ಇರ್ಬೋದು. ನನ್ನ ಮನೆಯಲ್ಲಿ ನಿಮ್ಮೆಲ್ಲರಿಗೂ ಆಗುವಷ್ಟು ಆಹಾರ ಪದಾರ್ಥಗಳನ್ನ ಕೂಡಿಟ್ಟಿದ್ದೀನಿ. ಒಂದ್ ವಾರದ ತನಕ ಬಿಡದೆ ಮಳೆ ಸುರಿತಾನೇ ಇತ್ತು. ಹೊರಗಡೆ ವಾತಾವರಣ ತುಂಬಾನು ಮೋಸವಾಗಿದ್ರು ಕೂಡ ಟುನಿಯ ಮನೆಯಲ್ಲಿ ಮಾತ್ರ ವಾತಾವರಣ ತುಂಬಾನೇ ಬೆಚ್ಚಗಿತ್ತು. ಪಕ್ಷಿಗಳು ಎಲ್ರೂ ಅಲ್ಲಿ ಸಂತೋಷವಾಗಿದ್ರು. ಹಗಲಿನ ಸಮಯ ಮಾತಾಡೋದು, ಆಟ ಆಡೋದು, ಆತರ ರಾತ್ರಿ ಸಮಯ ಎಲ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಅಡಿಗೆ ಮಾಡೋದು.
ಎಲ್ರೂ ಸೇರಿ ಮಾಡ್ತಾ ಇದ್ರು. ಮಕ್ಕಳಿಗೆ ಹೊಟ್ಟೆ ತುಂಬಾ ಆಹಾರನ ಕೊಡ್ತಾ ಇದ್ರು, ಅದನ್ನು ಬಿಸಿ ಬಿಸಿಯಾಗಿ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಸಂತೋಷವಾಗಿ ಅಲ್ಲಿ ಊಟ ಮಾಡ್ತಾ ಇದ್ರು. ಬುಜ್ಜಿ, ಈ 3 ದಿನಗಳ ಕಾಲ ನಿನ್ನ ಮನೆಯಲ್ಲೇ ನಾವೆಲ್ಲರೂ ಇದ್ಕೊಂಡು ಹಬ್ಬದ ವಾತಾವರಣದಲ್ಲಿ ಇಷ್ಟವಾದ ಪದಾರ್ಥಗಳನ್ನು ಮಾಡಿಕೊಂಡು ತಿಂತಾ ಇದ್ದೀವಿ. ಆದರೆ ಹೊರಗಡೆ ಮಾತ್ರ ಮಳೆ ಬಂದು ಊರೇ ಮುಳುಗಿ ಹೋಗಿದೆ. ಹೌದು ಮಗಿಯವರೇ, ನಾನು ಇಷ್ಟು ದಿನ ನೀರಲ್ಲೇ ಒಬ್ಳೆ ಆಗಿ ಜೀವನ ಮಾಡ್ಕೊಂಡ್ಬಿಟ್ಟೆ. ಆದರೆ ಇವಾಗ ಕಷ್ಟ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಇದ್ದು ಜೀವನ ಮಾಡುವಾಗ ಇದರಲ್ಲಿರುವ ಸಂತೋಷ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಗೊತ್ತಾಯ್ತು. ಹೌದು, ನಾನು ಬಿಸಿಲು ಕಾಲದಲ್ಲಿ ಐಸ್ ಕ್ರೀಮ್ ವ್ಯಾಪಾರ ಮಾಡಿಕೊಂಡು ಆರಾಮವಾಗಿ ಒಬ್ಳೆ ಇರೋಣ ಅಂದ್ಕೊಂಡ್ಬಿಟ್ಟೆ. ಆದರೆ ಇವಾಗ ಈ ಮಳೆ ಬಂದು ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು. ಇನ್ನು ಮುಂದೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆನೇ ಸೇರ್ಕೊಂಡು ಹಾಯಾಗಿರ್ತೀನಿ. ನಿಜ ಆಂಟಿ, ನೀವು ವ್ಯಾಪಾರ ಏನು ಮಾಡದಿದ್ರೂ ಪರವಾಗಿಲ್ಲ. ಇನ್ನು ಮುಂದೆ ನನಗೆ ಹೊಟ್ಟೆ ತುಂಬ ಅಡಿಗೆ ಮಾಡಿಕೊಡಿ. ಇಲ್ಲಿ ತುನಿ ಆಂಟಿ ಇದ್ದಿದ್ರಿಂದ ಪರವಾಗಿಲ್ಲ, ಇಲ್ಲದಿದ್ರೆ ನಾನು ನನ್ನ ಹೊಟ್ಟೆನ ನೋಡ್ಕೊಂಡು ಅಳ್ಬೇಕಾಗಿತ್ತು. ಬನ್ನು ಹೇಳಿದ ಮಾತಿಗೆ ಪಕ್ಷಿಗಳೆಲ್ಲರೂ ನಗಾಡ್ತಾ ಇದ್ರು. ಹಾಗೆ ಆ 1 ವಾರ ಇಡೀ ಪಕ್ಷಿಗಳು ಎಲ್ರೂ ಕೂಡ ತುನಿಗುಬ್ಬಚ್ಚಿಯ ಮನೆಯಲ್ಲಿ ಯಾವುದೇ ಕಷ್ಟನೇ ಇಲ್ಲದೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಮರುದಿನ ಬೆಳಗ್ಗೆ ಮಳೆ ನಿಂತೋಗಿತ್ತು. ಆಕಾಶದಲ್ಲಿ ಸೂರ್ಯ ಕಾಣಿಸ್ತಾ ಇದ್ದ. ಪಕ್ಷಿಗಳು ಎಲ್ರೂ ಕೂಡ ಮನೆಯಿಂದ ಹೊರಗಡೆ ಬಂದು ನೋಡಿದಾಗ ಕೆಳಗಡೆ ಪ್ರವಾಹದ ನೀರು ಇಲ್ಲ. ಮನೆಯೊಳಗಡೆ ಇದ್ದ ನೀರೆಲ್ಲನೂ ಹೊರಗಡೆ ಬಂದಿತ್ತು. ಆದ್ರೆ ರೋಡೆಲ್ಲ ಇನ್ನೂ ಕೆಸರು ಕೆಸರು ಹಾಗೇನೆ ಇತ್ತು. ಮಳೆ ಏನೋ ಕಡಿಮೆ ಆಯ್ತು, ಆದ್ರೆ ಪ್ರವಾಹದಲ್ಲಿ ನಮ್ಮ ಮನೆಯೆಲ್ಲ ಹೇಗೆ ಆಗಿದೆ ನೋಡಿ. ನಾವು ಹೋಗಿ ನಮ್ಮ ಮನೆನ ಸರಿಪಡಿಸ್ಬೇಕು. ಭಯಪಡಬೇಡ ಚೋಟು, ಇಷ್ಟು ದಿನ ನಾವು ಒಗ್ಗಟ್ಟಿನಿಂದ ಎಲ್ಲರೂ ಸಂತೋಷವಾಗಿದ್ದು. ಇನ್ ಮುಂದೆ ಕೂಡ ಒಗ್ಗಟ್ಟಿನಿಂದ ಒಬ್ಬೊಬ್ಬರ ಮನೆಯನ್ನು ಒಂದೊಂದಿನ ಸರಿಪಡಿಸ್ಕೊಳ್ಳೋಣ. ಎಲ್ರೂ ಅದಕ್ಕೆ ಸರಿ ಅಂತ ಹೇಳಿದ್ರು. ಪಕ್ಷಿಗಳೆಲ್ಲರೂ ಟುನಿ ಹಾಗೂ ಬುಜ್ಜಿಗೂ ಬಾಯಿ ಹೇಳಿ ಕೆಳಗಡೆ ಇಳಿಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ಬನ್ನು ಮಾತ್ರ ತುಂಬಾ ಬೇಜಾರಿಂದ, ತುನಿ ಆಂಟಿ, ನಾನು ನನ್ನ ಮನೆಗೆ ಹೋಗೋದಿಲ್ಲ. ನಮ್ಮಮ್ಮ ಪ್ರತಿದಿನ ಉಪ್ಪಿಟ್ಟು ಮಾಡಿಕೊಟ್ಟು ನನ್ನ ಸಾಯಿಸ್ತಾರೆ. ಆದರೆ ನೀವು ಪ್ರತಿದಿನ ನಿಮ್ಮ ಮನೆಯಲ್ಲಿ ಬಜ್ಜಿ ಬೋಂಡ ಅಂತ ಮಾಡ್ತೀರಾ. ನಾನು ಎಲ್ಲೇ ಇದ್ದೋಗ್ಬಿಡ್ತೀನಿ. ಚೋಟು ಬನ್ನು ಕೈ ಹಿಡ್ಕೊಂಡು ಇಳಿದು, ಇಲ್ಲಿ ನೋಡೋ, ನೀನು ಯಾರ ಮನೇಲಿ ಇರ್ತೀಯೋ ಅವ್ರ ಮನೇಲಿ ರೇಷನ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಪಾಪ ಇಷ್ಟು ದಿನ ತುನಿ ಆಂಟಿ ನಮ್ನ ಕಾಪಾಡಿದ್ಲು. ಬಾರೋ, ನಿನ್ಗೆ ಏನ್ ಕೊಡ್ತೀನಿ ನೋಡು. ಹಾಗೆ ಬನ್ನು ಕೂಡ ಕೆಳಗಡೆ ಇಳಿದು ಹೋದ. ಪಕ್ಷಿಗಳು ಎಲ್ರೂ ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಪ್ರವಾಹದ ನೀರಲ್ಲಿ ಹಾಳಾಗೋಗಿದ್ದ ಅವ್ರ ಮನೆಗಳನ್ನ ಸರಿ ಮಾಡ್ಕೊಂಡ್ರು. ಮಳೆ ನೀರು ಅವರ ಮನೆಗಳನ್ನ ಮಾತ್ರ ತೊಳ್ಕೊಂಡು ಹೋಗ್ಲಿಲ್ಲ, ಅವರು ಅವರ ಮನಸ್ಸಲ್ಲಿದ್ದ ಕಸನ ಕೂಡ ತೊಳ್ಕೊಂಡು ಹೋಯ್ತು. ಆದ್ರೆ ಟುನಿಗುಬ್ಬಚ್ಚಿ ಮಾತ್ರ ಯಾವಾಗ್ಲೂ ಸ್ವಲ್ಪ ಮುಂಜಾಗ್ರತೆಯಿಂದ ಯೋಚನೆ ಮಾಡಿ ಪಕ್ಷಿಗಳಿಗೋಸ್ಕರ ಆ ಮನೆನ ಕಟ್ಟಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಏನಾಗುತ್ತೋ ಏನೋ ಅಂತ ಅವರು ಕೂಡ ಕನ್ಸಲ್ಲೂ ಕೂಡ ಕಂಡಿರಲ್ಲ. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಒಬ್ರು ಯಾವಾಗ್ಲೂ ಪ್ರಾಬ್ಲಮ್ ಬರೋದ್ಕಿಂತ ಮುಂಚೆನೆ ಒಂದು ಸೊಲ್ಯೂಷನ್ ಹೇಳುವಾಗ ಅದನ್ನ ಕೇಳಿ ನಾವು ನಗಾಡ್ಬಾರ್ದು. ಅವ್ರು ಹೇಳೋ ಸೊಲ್ಯೂಷನ್ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಂಡು ಅವ್ರಿಗೆ ಆದಷ್ಟು ಸಹಾಯ ಮಾಡ್ಬೇಕು. ಆವಾಗ್ಲೇ ನಾವು ಕೂಡ ಅಪಾಯದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಪಕ್ಷಿಗಳ ಊರಿನಲ್ಲಿ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗ್ತಾ ಇತ್ತು. ತುಂಬಾ ತಂಪಾದ ಗಾಳಿ ಅಲ್ಲಿ ಬೀಸ್ತಾ ಇತ್ತು. ಗಾಳಿ ಜೋರಾಗಿ ಬೀಸೋದ್ರಿಂದ ಮರದಲ್ಲಿರುವ ಎಲೆಗಳೆಲ್ಲ ಅಲ್ಲಾಡ್ತಿತ್ತು. ಇದ್ದಕ್ಕಿದ್ದಂತೆ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆನೂ ಸುರಿತಾ ಇತ್ತು. ಆ ಮಳೆಗೆ ಹೆದರ್ಕೊಂಡು ಹೊರಗಡೆ ಇದ್ದ ಪಕ್ಷಿಗಳು ಎಲ್ರೂ ಕೂಡ ಅವರವರ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ರು. ಮಳೆ ಬರ್ತಾ ಇರೋದ್ರಿಂದ ಕೊಳ ನದಿ ಎಲ್ಲಾನು ನೀರು ತುಂಬಿ ಉಕ್ಕಿ ಹೊರಗಡೆ ಬರ್ತಾ ಇತ್ತು. ತುಂಬಾ ಚಳಿ ಆಗ್ತಾ ಇರೋದ್ರಿಂದ ಪಕ್ಷಿಗಳಿಗೆ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಿತ್ತು. ಆ ಸಮಯದಲ್ಲಿ ಟುನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿಯ ಜೊತೆ ಅವಳ ಮನೆಯಲ್ಲಿ ಕೂತ್ಕೊಂಡಿದ್ಲು. ಟುನಿ ತುಂಬಾನೇ ಬುದ್ಧಿವಂತೆ. ಮಳೆಗಾಲ ಬರೋದ್ಕಿಂತ ಮುಂಚೆನೆ ಅವಳ ಮನೆ ಚಾವಣಿನೆಲ್ಲ ಅವಳು ಸರಿ ಮಾಡಿ ಇಟ್ಕೊಂಡ್ಲು. ಹಾಗೇನೆ ಮಳೆಗಾಲದಲ್ಲಿ ಒಣಗಿರುವ ಸೌದೆಗಳು ಸಿಗಲ್ಲ ಅನ್ನೋದ್ರಿಂದ ಅವಳು ಮೊದ್ಲೇ ಸೌದೆಗಳನ್ನೆಲ್ಲ ತಗೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ಲು. ಇವಾಗ ಮನೆ ತುಂಬಾ ಬೆಚ್ಚಗಿತ್ತು. ಬುಜ್ಜಿಗುಬ್ಬಚ್ಚಿಗೆ ಮಾತ್ರ ತುಂಬಾನು ಚಳಿ ಆಗ್ತಾ ಇತ್ತು. ಅಮ್ಮ, ಗಾಳಿ ನೋಡಿದ್ರ ಎಷ್ಟೋ ತಂಪಾಗಿ ಬರ್ತಾ ಇದೆ ಅಂತ. ಅಂದ್ರೆ ಇವಾಗ ಮಳೆ ಕೂಡ ಜೋರಾಗಿ ಬರುತ್ತೆ. ನನ್ನ ಹೊಟ್ಟೆಯಲ್ಲಿ ಹುಳಗಳು ತಾಳ ಆಗ್ತಾ ಇದೆ. ಮಳೆ ಬರುವ ಈ ಕ್ಲೈಮೇಟ್ ಅಲ್ಲಿ ನನಗೆ ಮನೆಯಲ್ಲಿ ಏನಾದ್ರೂ ಬಿಸಿ ಬಿಸಿ ಮಾಡಿ ಕೊಡ್ತೀರಾ? ತುನಿ ನಗುತ್ತಾ ಬುಜ್ಜಿಯ ಹತ್ತಿರ ಹೋಗಿ, ಭಯಪಡ್ಬೇಡ ಮಗಳೇ, ನಮ್ಮ ಮನೆ ತಂಪಾಗಿ ಇರಲ್ಲ. ನಾನು ತುಂಬಾ ಹುಲ್ಲುಗಳನ್ನೆಲ್ಲ ತಗೊಂಬಂದು ಹಾಕಿದೀನಿ, ಅದರಿಂದ ಬೆಚ್ಚಗೆ ಇರುತ್ತೆ. ನಿನಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಕೊಡ್ತೀನಿ. ನಿನಗೆ ಏನ್ ಬೇಕು ಅಂತ ಕೇಳು, ಮಾಡ್ಕೊಡ್ತೀನಿ. ಬುಜ್ಜಿಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ಅಮ್ಮ, ನೀವು ತುಂಬಾ ಒಳ್ಳೆ ಅಮ್ಮ. ನನ್ಗೇನ್ ಕೇಳಿದ್ರು ನನಗೋಸ್ಕರ ಮಾಡ್ಕೊಡ್ತಾ ಇದ್ದೀರಾ. ನನಗೆ ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಪಕೋಡ ಬೇಕು, ಹಾಗೇನೆ ಈ ಚಳಿಗೆ ಬಿಸಿ ಬಿಸಿ ಸೂಪ್ ಬೇಕು, ಬಜ್ಜಿ ಬೋಂಡ ಇದನ್ನೆಲ್ಲ ಮಾಡ್ಕೊಡ್ತೀರಮ್ಮ? ಟುನಿ ಒಲೆಯಲ್ಲಿ ಸೌದೆಗಳನ್ನಿಟ್ಟು, ಸರಿ ಬುಜ್ಜಿ, ನೀನ್ ಹೋಗಿ ಅಲ್ಲಿರುವ ಹುಲ್ಲುಗಳನ್ನ ತಗೊಂಬ.
ನಾನು ನಿನಗೋಸ್ಕರ ಮಾಡ್ಕೊಡ್ತೀನಿ. ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಮನೇಲಿ ಏನಾದ್ರೂ ಮಾಡ್ಕೊಂಡು ತಿನ್ನೋದ್ರಲ್ಲಿರುವ ಮಜಾನೇ ಬೇರೆ. ಟುನಿ ಅಡಿಗೆ ಮನೆಗೆ ಹೋಗಿ ಬೇಗ ಬೇಗ ಅಡಿಗೆ ಕೆಲಸ ಶುರು ಮಾಡಿದ್ಲು. ಅವಳು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲಾನು ಹಾಕಿ ಮಿಕ್ಸ್ ಮಾಡಿ ಬುಜ್ಜಿಗೆ ಇಷ್ಟವಾದ ಪಕೋಡ ತಯಾರು ಮಾಡ್ತಾ ಇದ್ಲು. ಪಕೋಡ ಬೇಯ್ತಾ ಇತ್ತು. ಇನ್ನೊಂದ್ ಕಡೆ ಚಿಚುಕಾಗೆ ಮನೆಯಲ್ಲಿ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು. ಚಿಚುಕಾಗೆ ಸರಿಯಾದ ಜಿಪುಣಿ. ಅದ್ ಮಾತ್ರ ಅಲ್ಲದೆ ಅವಳು ಸೋಮಾರಿ. ಮಳೆಗಾಲ ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಅವಳು ಮೊದಲೇ ಒಣಗಿರುವ ಸೌದೆಗಳನ್ನ ತಗೊಂಡ್ ಬಂದು ಇಟ್ಕೊಂಡಿಲ್ಲ. ಆದ್ರಿಂದ ಹೊರಗಡೆ ಇದ್ದ ಸೌದೆಗಳೆಲ್ಲಾನು ಮಳೆಯಲ್ಲಿ ಒದ್ದೆಯಾಗಿತ್ತು. ಆ ಸೌದೆಗಳನ್ನ ತಗೊಂಡ್ ಬಂದು ಒಲೆಯಲ್ಲಿಟ್ಟಾಗ ಅದರಿಂದ ಹೊಗೆ ಮಾತ್ರ ಬರ್ತಾ ಇತ್ತು. ಹೀಗಿರುವಾಗ ಚಿನ್ನು ಹಸು ತಾಳಕ್ಕಾಗದೆ ಅವನ ತಾಯಿಯ ಪಕ್ಕದಲ್ಲಿ ಬಂದ. ಹೊಗೆಗೆ ಕಣ್ಣುರಿತಾ ಇತ್ತು. ಅವನ ಕಣ್ಣನ್ನ ಒರೆಸ್ಕೊಂಡು, ಅಮ್ಮ, ಏನಮ್ಮ, ನನಗೆ ಹಸಿವು ತುಂಬಾ ಜಾಸ್ತಿ ಆಗ್ತಾ ಇದೆ. ನೀನು ಅಡಿಗೆ ಮಾಡಿ ಕೊಡ್ತೀಯ ಅಂತ ನೋಡಿದ್ರೆ ಒಲೆ ಕೂಡ ಉರಿತಾ ಇಲ್ಲ. ಆದ್ರೆ ನಂಗೆ ಹಸಿವು ಜಾಸ್ತಿ ಆಗ್ತಾ ಇದೆ. ಹೊರಗಡೆ ಏನಾದ್ರೂ ತಗೊಂಬಂದು ತಿನ್ನೋಣ ಅಂದ್ರೆ ಮಳೆ ಬೇರೆ. ಚಿಚುಕಾಗೆ ತುಂಬಾ ಕೋಪದಿಂದ ಒಲೆನ ನೋಡಿ, ಅಯ್ಯೋ, ನಿನಗೆ ಮಾತ್ರನಾ ಊದಿ ಊದಿ ನನ್ ಗಂಟ್ಲೆಲ್ಲ ಉರಿತಾ ಇದೆ ಕಣೋ. ಚಿನ್ನು, ಸ್ವಲ್ಪ ಹೊತ್ತು ತಡಿಯೋ. ಈ ಮಳೆಯಲ್ಲಿ ಒಣಗಿರುವ ಹುಲ್ಲುನ ನಾನ್ ಕೂಡ ಎಲ್ಲಿಂದ ತಗೊಂಬರೋದು? ಆವಾಗ ಚಿನ್ನು ಆ ವಾಸನೆ ನೋಡಿ ಆಶ್ಚರ್ಯದಿಂದ, ಅಮ್ಮ ಅಮ್ಮ, ಅಲ್ಲಿ ನೋಡಮ್ಮ, ಎಲ್ಲಿಂದನೋ ಘಮ ಘಮ ಪಕೋಡ ಮಾಡುವ ವಾಸನೆ ಬರ್ತಾ ಇದೆ. ಯಾರ ಮನೇಲಿ ಮಾಡಿರೋದು ಅಂತ ಗೊತ್ತಿಲ್ಲ, ಚೆನ್ನಾಗಿ ಬರ್ತಿದೆ. ಆವಾಗ ಚಿಚು ಕೂಡ ಆ ವಾಸನೆನ ನೋಡಿ, ಹೌದು ಕಣೋ ಚಿನ್ನು, ಇದು ಖಂಡಿತವಾಗಿ ಆ ತುನಿ ಮನೆಯಿಂದನೇ. ಆ ತುನಿ ತುಂಬಾನೇ ಬುದ್ಧಿವಂತಿಕೆ ಇರುವವಳು. ಮಳೆ ಆರಂಭವಾಗ್ತಿದೆ ಅಂತ ತಿಳ್ಕೊಂಡು ಮನೆಗೆ ಬೇಕಾದ ಸರಕುಗಳನ್ನೆಲ್ಲ ತಂದಿಟ್ಟಿರ್ತಾಳೆ. ಬಾ, ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಕೊಂಬರೋಣ. ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಅವ್ರ ಮನೆಯಿಂದ ಹೊರಗಡೆ ಬಂದ್ರು. ಇನ್ನೊಂದ್ ಕಡೆ ಚೋಟಿಗಿಳಿಯ ಮನೆಯ ಪರಿಸ್ಥಿತಿ ಬೇರೆ ತರ ಇತ್ತು. ಚೋಟಿಗಿಳಿಯ ಮನೆ ತುಂಬಾನು ತಂಪಾಗಿತ್ತು. ಒಲೆ ಕಚ್ಚೋಣ ಅಂತ ನೋಡಿದ್ರೆ ಒಲೆಗೆ ಮೇಲೆ ಚಾವಣಿಯಿಂದ ನೀರು ಬೀಳ್ತಾ ಇತ್ತು. ಆದ್ರಿಂದ ಒಲೆ ಕಚ್ಚಕ್ಕಾಗ್ಲೇ ಇಲ್ಲ. ಪಾಪ ಬನ್ನುಗೆ ತುಂಬಾನು ಹಸುವಾಗ್ತಾ ಇತ್ತು. ಬನ್ನು ಚೋಟು ಹತ್ರ, ಅಮ್ಮ, ನಮ್ಮ ಮನೆಯಲ್ಲಿ ಒಲೆ ಸರಿಯಾಗಿ ಉರಿತಾನೇ ಇಲ್ಲ. ಹೊರಗಡೆ ಮಳೆ ಬೇರೆ ಜಾಸ್ತಿ ಆಗ್ತಿದೆ. ನನಗೂ ಹಸಿವು ಜಾಸ್ತಿ ಆಗ್ತಿದೆ. ಹೊರಗಡೆ ಹೋಗಿ ಏನಾದ್ರೂ ತಿಂದು ಬರೋಣ. ಚೋಟು ಸ್ವಲ್ಪ ಕೋಪದಿಂದ, ಹೌದು ಕಣೋ ಬನ್ನು, ನಾನು ಅಂಗಡಿಯಲ್ಲಿ ತರಕಾರಿಗಳೆಲ್ಲ ಹಾಳಾಗುತ್ತೆ ಅಂತ ಜೋಪಾನ ಮಾಡಿದ್ನೇ ಹೊರತು ಮನೆಯಲ್ಲಿ ಸೌದೆ ಇಲ್ಲ ಅಂತ ಯೋಚನೆ ಮಾಡಿಲ್ಲ. ಬಾ, ಹೊರಗಡೆ ಯಾರ ಮನೆಯಲ್ಲಾದ್ರೂ ತಿಂದು ಬರೋಣ. ಬನ್ನು ಉತ್ಸಾಹದಿಂದ, ಅಮ್ಮ, ಯಾರ ಮನೆಯಲ್ಲೋ ಪಕೋಡ ಮಾಡುವ ವಾಸನೆ ಬರ್ತಾ ಇದೆ. ಇದು ಖಂಡಿತವಾಗಿ ತುನಿ ಆಂಟಿ ಮನೆಯಲ್ಲೇ ಮಾಡ್ತಾ ಇರುವ ಪಕೋಡ. ಬನ್ನಿ ಅಮ್ಮ, ಅವ್ರ ಮನೆಗೆ ಹೋಗಿ ಬಿಸಿ ಬಿಸಿ ಪಕೋಡ ತಿಂದು ಬರೋಣ. ಚೋಟು ಆಲೋಚನೆ ಮಾಡಿ, ಹೌದು ಬನ್ನು, ಇಂಥ ಕ್ಲೈಮೇಟಿಗೆ ತುನಿಯೇ ಈ ರೀತಿ ಅಡಿಗೆ ಎಲ್ಲ ಮಾಡೋದು. ಬಾ, ನಾವು ತುನಿ ಮನೆಗೆ ಹೋಗಿ ಅವಳಿಗೆ ಸಹಾಯ ಮಾಡ್ಕೊಂಡು 4 ತುಂಡು ತಿಂದು ಬರೋಣ. ಹಾಗೆ ಚೋಟುಗಿಳಿ ಬನ್ನುಗಿಳಿ ಇಬ್ರು ತುನಿಗುಬ್ಬಚ್ಚಿಯ ಮನೆಗೆ ಹೊರಟ್ರು. ಇನ್ನೊಂದ್ ಕಡೆ ಚಿಚುಕಾಗೆ ಚಿನ್ನುಕಾಗೆ ಕೂಡ ತುನಿಗುಬ್ಬಚ್ಚಿಯ ಮನೆಯ ಹತ್ತಿರ ಬಂದ್ರು. ಎಲ್ರೂ ಬಂದು ಟುನಿಯ ಮನೆಯ ಬಾಗಿಲನ್ನ ತಟ್ಟಿದಾಗ ಬುಜ್ಜಿ ಹಾಗೂ ಟುನಿ ಹೊರಗಡೆ ಬಂದ್ರು. ಅರೆರೇ ಚಿಚ್ಚು, ಚೋಟು, ಏನು ಮಕ್ಕಳ ಜೊತೆ ಇಷ್ಟೊಂದು ಮಳೆಯಲ್ಲಿ ಬಂದಿದ್ದೀರಾ? ನೆಂದೋಗಿದ್ದೀರಾ? ಸರಿ, ಮೊದಲು ಮನೆಯೊಳಗೆ ಬನ್ನಿ. ಬುಜ್ಜಿ ಸಂತೋಷದಿಂದ, ಬಾ ಬನ್ನು, ಬಾ ಚಿನ್ನು, ನಮ್ಮಮ್ಮ ಬಿಸಿ ಬಿಸಿ ಪಕೋಡನ ಇವಾಗಷ್ಟೇ ಒಲೆಯಿಂದ ಇಳಿಸಿ ಇಟ್ಟಿದ್ದಾರೆ. ಬನ್ನಿ ಎಲ್ಲರೂ ತಿನ್ನೋಣ. ಚಿನ್ನು ಬುಟ್ಟಿಯಲ್ಲಿರುವ ಆ ಪಕೋಡನ ನೋಡಿ, ಹೌದು ಬುಜ್ಜಿ, ನಮ್ಮ ಮನೆಯಲ್ಲಿ ಒಲೆ ಉರಿತಾನೇ ಇಲ್ಲ. ಅಮ್ಮ ನೆಂದೋಗಿರೋ ಹುಲ್ ತಂದಿಟ್ಟಿದ್ದಾರೆ. ಈ ಪಕೋಡ ವಾಸನೆಗೆನೆ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದು. ಆವಾಗ ಚಿಚುಕಾಗೆ ಟುನಿ ಹತ್ರ, ಹೌದು ತುನಿ, ಈ ಮಳೆಗೆ ಹುಲ್ನ ತೆಗೆದು ಮನೆಯೊಳಗೆ ಇಟ್ಟಿಲ್ಲ. ಎಲ್ಲ ಮಳೆ ಬಂದು ನೆಂದೋಗ್ಬಿಡ್ತು. ನೀನು ತುಂಬಾ ಪುಣ್ಯ ಮಾಡಿರುವವಳು. ನಿನ್ನ ಕೈಯಿಂದ 2 ಪಕೋಡ ತಿನ್ನೋಣ ಅಂತ ಬಂದೆ. ನನ್ ಕೊಡ್ತೀಯಾ? ತುನಿ, ನಾನ್ ಕೂಡ ಅಷ್ಟೇ ತುನಿ, ಅಂಗಡಿಯ ಕೆಲಸದಲ್ಲಿ ಅಡಿಗೆ ಮಾಡ್ಲಿಕ್ಕೆ ಮರ್ತ್ಬಿಟ್ಟೆ. ಬನ್ನು ತುಂಬಾ ಹಸಿವಲ್ಲಿದ್ದ. ನೀನ್ ಯೋಚನೆ ಆಯ್ತು, ಅದಕ್ಕೆ ಇಲ್ಲಿಗೆ ಬಂದು. ಟುನಿ ನಗುತ್ತಾ, ಅಯ್ಯೋ, ನೀವೆಲ್ಲ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ನೀವೆಲ್ಲರೂ ನನ್ನ ಫ್ರೆಂಡ್ಸ್ ಅಲ್ವಾ? ನಾನು ಇನ್ನು ತುಂಬಾನೇ ಅಡಿಗೆ ಮಾಡ್ಬೇಕು. ಮನೆಯೊಳಗೆ ತುಂಬಾ ಬೆಚ್ಚಗೆ ಇದೆ. ಎಲ್ಲರೂ ಕೂತ್ಕೊಳ್ಳಿ. ಇವತ್ತು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಊಟ ಮಾಡೋಣ. ಮಕ್ಳು ಎಲ್ರೂ ಕೂಡ ಒಂದ್ ಕಡೆ ಕೂತ್ಕೊಂಡು ಬೆಚ್ಚಗೆ ಆಟ ಆಡ್ತಾ ಇದ್ರು. ಇನ್ನೊಂದ್ ಕಡೆ ಟುನಿಗುಬ್ಬಚ್ಚಿ ಮನೆಗೆ ಬಂದಿರುವ ಎಲ್ಲರಿಗೋಸ್ಕರ ಅಡಿಗೆ ಮಾಡ್ಬೇಕು ಅಂತ ಅಡಿಗೆ ಮನೆಗೆ ಹೋಗಿ ಅಡಿಗೆ ತಯಾರು ಮಾಡ್ತಾ ಇದ್ಲು. ಬನ್ನು ಆ ಪಕೋಡನ ತಿನ್ನೋಡಿ, ತುನಿ ಚಿಕ್ಕಮ್ಮ, ನೀವು ಮಾಡಿರುವ ಪಕೋಡ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಖಾರವಾಗಿದೆ. ಈ ಖಾರಕ್ಕೆ ನನ್ನ ಚಳಿ ಎಲ್ಲ ಹೊರಟೋಯ್ತು. ಹೌದು ಚಿಕ್ಕಮ್ಮ, ನಮ್ಮ ಅಮ್ಮ ಚೆನ್ನಾಗಿ ಅಡಿಗೆನೇ ಮಾಡೋದಿಲ್ಲ. ಈ ಚಳಿಗೆ ಈ ಪಕೋಡ ಅಮೃತ ರೀತಿ ಇದೆ. ಚಿಚು ಚಿನ್ನ ತಲೆ ಮೇಲೆ ಹೊಡೆದು, ಲೇ, ಹೊರಗಿನವರ ಮುಂದೆ ಅಮ್ಮನ ಮರ್ಯಾದಿನ ತೆಗಿಬೇಡ ಕಣೋ. ನಾನ್ ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಆದ್ರೆ ಇವತ್ತು ವಾತಾವರಣ ಚೆನ್ನಾಗಿಲ್ಲ ಅಷ್ಟೇ. ಚೋಟು ಗಿಳಿ ನಗುತ್ತಾ,
ಸಾಕು ನಿಲ್ಸು ಚಿಚ್ಚು, ನಿನ್ನ ಜಿಪುಣತನದ ಬಗ್ಗೆ ನಮಗೆ ಗೊತ್ತಿಲ್ವಾ? ಮೊದ್ಲೇ ಹುಲ್ಲನ್ನ ತಂದಿಟ್ಟಿದ್ರೆ ಎಲ್ಲನೂ ಸರಿಯಾಗ್ತಾ ಇತ್ತು. ತುನಿನ ನೋಡಿ ನಾವು ಕಲ್ತ್ಕೋಬೇಕು. ಅಡಿಗೆ ಮನೆಯಲ್ಲಿ ಟುನಿ ಅಡಿಗೆ ಮಾಡ್ಕೊಂಡು, ಸರಿ ಸರಿ, ಎಲ್ಲರೂ ಸುಮ್ನೆ ಇರಿ. ನಾನಿವಾಗ ಎಲ್ಲರಿಗೋಸ್ಕರ ಈ ಚಳಿಗೆ ಬಿಸಿ ಬಿಸಿ ವೆಜಿಟೇಬಲ್ ಸೂಪ್ ಮಾಡ್ತಾ ಇದ್ದೀನಿ. ಹಾಗೇನೆ ವೆಜಿಟೇಬಲ್ ರೈಸ್ ಮಾಡ್ತಾ ಇದ್ದೀನಿ. ಚಿಚ್ಚು, ಆ ಒಲೆನ ಸ್ವಲ್ಪ ಉರ್ಸು. ಚೋಟು, ನೀನು ಆ ತರಕಾರಿ ಎಲ್ಲ ಕಟ್ ಮಾಡು. ಸರಿ ತುನಿ, ನಾನು ಇವಾಗ್ಲೇ ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ. ನಿನ್ಗೆ ಏನ್ ಹೆಲ್ಪ್ ಬೇಕಾದ್ರೂ ನಾನ್ ಮಾಡ್ತೀನಿ. ತುನಿ, ನಾನ್ ಕೂಡ ಒಲೆನ ಚೆನ್ನಾಗಿ ಉರಿಸ್ತೀನಿ. ಅಡಿಗೆ ಬೇಗ ಆದ್ರೆ ಎಲ್ಲರೂ ಬಿಸಿ ಬಿಸಿ ಬೇಗ ಊಟ ಮಾಡ್ಬೋದಲ್ವಾ? ಹಾಗೆ ಎಲ್ರೂ ಸೇರಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಹೊರಗಡೆ ಮಳೆ ಅಂತೂ ಜೋರಾಗ್ತಾನೆ ಇತ್ತು, ಚಳಿನೂ ಹೆಚ್ಚಾಗ್ತಾ ಇತ್ತು. ಆದ್ರೆ ಟುನಿ ಅವಳ ಮನೆ ಚಾವಣಿನ ರೆಡಿ ಮಾಡಿಟ್ಟಿರೋದ್ರಿಂದ ಅವಳ ಮನೆಗೆ ಯಾವುದೇ ಸಮಸ್ಯೆನೂ ಬಂದಿಲ್ಲ. ಅಡಿಗೆ ಮನೆಯೊಳಗಡೆ ಟುನಿ ಅಡಿಗೆ ಮಾಡ್ತಾ ಇದ್ದಾಗ ಮಸಾಲ ವಾಸನೆ ಮನೆ ಇಡೀ ಹರಡ್ತಾ ಇತ್ತು. ಆ ಸಮಯದಲ್ಲೇ ಲೂಸಿ ಪಾರಿವಾಳ, ಮಹಿ ಹದ್ದು, ಕುಹುಬಾತು ಆ ಚಳಿ ತಡ್ಕೊಳಕ್ಕಾಗದೆ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಹೊರಗಡೆ ಬಂದಾಗ ಟುನಿ ಮನೆಯಿಂದ ಆ ಮಸಾಲ ವಾಸನೆ ಬರೋದನ್ನ ನೋಡಿ ಟುನಿಯ ಮನೆಯ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಮಹಿ ಹದ್ದು ಟುನಿನ ಜೋರಾಗಿ ಹೊರಗಡೆ ಕರೀತು. ತುನಿ, ಮನೇಲಿ ಇದ್ದೀಯಾ? ಹೊರಗಡೆ ತುಂಬಾನೇ ಮಳೆ ಬರ್ತಾ ಇದೆ. ನಾನು, ಕುಹು, ಲೂಸಿ ಎಲ್ಲರೂ ಬಂದಿದೀವಿ. ಟುನಿ ಹೊರಗಡೆ ಬಂದು, ಬನ್ನಿ ಮಗಿ, ಲೂಸಿ, ಕುಹು, ನಿಮ್ಗೋಸ್ಕರನೇ ನೋಡ್ತಾ ಇದ್ದೀನಿ. ಬನ್ನಿ, ಬಿಸಿ ಬಿಸಿ ಅಡಿಗೆ ರೆಡಿ ಆಯ್ತು, ಎಲ್ರೂ ಊಟ ಮಾಡೋಣ. ಅವ್ರು ಎಲ್ರೂ ಕೂಡ ಮನೆಯೊಳಗಡೆ ಬಂದ್ರು. ಹಬ್ಬ, ಈ ಮನೆಯೊಳಗೆ ಎಷ್ಟೊಂದು ಬೆಚ್ಚಗೆ ಇದೆ. ತುನಿ, ನೀ ನಿಜವಾಗ್ಲೂ ತುಂಬಾನೇ ಪುಣ್ಯವಂತೆ. ಇಷ್ಟು ಜನರಿಗೆ ಆಸರೆ ಕೊಟ್ಟಿದೀಯಾ. ಈ ಕಾಡಿನಲ್ಲಿ ನಿನ್ನಂತ ಒಳ್ಳೆಯವರು ಯಾರೂ ಇಲ್ಲ. ನೀನು ಎಲ್ಲರಿಗೂ ಬಿಸಿ ಬಿಸಿ ಅಡಿಗೆ ಮಾಡಿ ಕೊಡ್ತಿದ್ಯಾ. ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಸರಿ ಸರಿ, ಬನ್ನಿ ಎಲ್ಲರೂ ಕೂತ್ಕೊಳ್ಳಿ. ಎಲ್ಲರಿಗೂ ಬಾಳೆ ಎಲೆ ಹಾಕ್ತೀನಿ. ಊಟ ಸಿದ್ಧವಾಗಿದೆ. ಟುನಿ ಮೊದಲು ಅವ್ರು ಎಲ್ಲರಿಗೋಸ್ಕರನೂ ಬಿಸಿ ಬಿಸಿ ಆಗಿರುವ ಸೂಪನ್ನ ಒಂದು ಕಪ್ಪಲು ಇದು ತಗೊಂಡ್ ಬಂದ್ ಕೊಟ್ಲು. ಎಲ್ರು ಕೂಡ ಆ ಸೂಪನ್ನ ಕುಡ್ದು ನೋಡಿದ್ರು. ಆವಾಗ ಕುಹುಬಾತು ಆ ಸೂಪನ್ನ ಕುಡ್ದು, ಅಬ್ಬಾ, ಈ ಸೂಪ್ ಕುಡಿತಾ ಇದ್ರೆ ಗಂಟ್ಲು ತುಂಬಾನೇ ಬೆಚ್ಚಗೆ ಇದೆ. ತುಂಬಾ ಸೂಪರ್ ಆಗಿದೆ ತುನಿ. ಕುಹು ಅತ್ತೆ, ನಮ್ಮ ಅಮ್ಮನ ಅಡಿಗೆ ಅಂದ್ರೆ ಸುಮ್ನೆನಾ? ನೋಡಿ, ಆ ಊಟ ಕೂಡ ತುಂಬಾನೇ ರುಚಿಯಾಗಿದೆ. ಟುನಿ ಎಲ್ಲರಿಗೂ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿ ಕಿಚಡಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕದ್ಲು. ಆಮೇಲೆ ಜೊತೆಗೆ ಅವಳು ಮಾಡಿದ ಆ ಪಕೋಡಾನು ಇಟ್ಲು. ಆವಾಗ ಬನ್ನು ಅದೆಲ್ಲವನ್ನು ತಿನ್ನೋಡಿ, ಅಮ್ಮ, ಇದು ತಿಂತಾ ಇರುವಾಗ ಅಮೃತ ರೀತಿ ಇದೆ. ಇಂಥ ಅಡಿಗೆನ ನನ್ನ ಜೀವನದಲ್ಲಿ ಯಾವಾಗ್ಲೂ ತಿನ್ಲಿಲ್ಲ. ಹೌದು ಆಂಟಿ, ನಮ್ಮಮ್ಮ ಮಾಡುವ ಅಡಿಗೆಗಿಂತ ಇದು 100% ತುಂಬಾ ಚೆನ್ನಾಗಿದೆ. ಆವಾಗ ಚಿಚುಕಾಗೆ, ಲೇ ಚಿನ್ನು, ಇವಾಗ ತಾನೇ ಹೇಳ್ದೆ ಹೊರಗಿನವರ ಮುಂದೆ ನನ್ ಮರ್ಯಾದೆ ತೆಗಿಬೇಡ ಅಂತ. ಆದ್ರೂ ತುನಿ, ನೀನ್ ಮಾಡಿರುವ ಅಡಿಗೆ ನಿಜಾನು ಅಮೃತ ಹಾಗೆ ತುಂಬಾನೇ ರುಚಿಕರವಾಗಿ ತುಂಬಾನೇ ಸೂಪರ್ ಆಗಿದೆ. ಟುನಿಗುಬ್ಬಚ್ಚಿ ನಗುತ್ತಾ, ಪರವಾಗಿಲ್ಲ ಚಿಚ್ಚು, ಈ ರೀತಿ ಕಷ್ಟ ಬಂದಾಗ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಜೊತೆ ಸೇರಿ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಬೇಕು. ಆವಾಗ ತಾನೇ ನಾವೆಲ್ಲರೂ ಚೆನ್ನಾಗಿರಲು ಸಾಧ್ಯ. ಕಷ್ಟದಲ್ಲೇ ಇಲ್ಲದಿರುವ ಫ್ರೆಂಡ್ಸು ಮತ್ತೆ ಇನ್ಯಾಕೆ ಹೇಳು? ಹೌದು ತುನಿ, ನೀನು ಹೇಳಿದ್ದು 100ಕ್ಕೆ 100 ಸತ್ಯ. ನಮಗೆ ನೀನು ಕಷ್ಟವನ್ನು ಅರ್ಥ ಮಾಡಿಸಿದೀಯ. ಇನ್ ಮುಂದೆ ಮಳೆ ಬರಕ್ ಮುಂಚೆ ನಾವು ಕೂಡ ಹುಷಾರಾಗಿರ್ತೀವಿ. ನಾವು ಕೂಡ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀವಿ. ಹೌದು ಫ್ರೆಂಡ್ಸ್, ನಾವು ಕೂಡ ಇವತ್ತು ತುನಿಯಿಂದಾನೆ ಇಷ್ಟೊಂದು ಮಳೆ ಹೊಡೆದ್ರೂ ಕೂಡ ಎಲ್ಲರೂ ಬಿಸಿ ಬಿಸಿ ಊಟ ಮಾಡ್ತಾ ಇರೋದು. ಇದೆಲ್ಲದಕ್ಕೂ ಕಾರಣ ನಮ್ಮ ತುನಿನೇ. ಹೌದು ಮಗಿಯವ್ರೆ, ನಾವು ಈ ಸಮಯದಲ್ಲಿ ಈ ರೀತಿ ಜೊತೆಗೂಡಿ ಊಟ ಮಾಡೋದ್ರಿಂದ ನಮ್ಮ ಸಂಬಂಧ ದೃಢವಾಗುತ್ತೆ. ನಾವು ತುನಿಗೆನೆ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ಎಲ್ರೂ ಸಂತೋಷವಾಗಿ ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಊಟ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಮಳೆ ನಿಂತೋಯ್ತು. ಮಳೆ ನಿಂತೋದ ತಕ್ಷಣ ಆಕಾಶದಲ್ಲಿ ಅಂದವಾದ ಕಾಮನಬಿಲ್ಲು ಕಾಣಿಸ್ತಾ ಇತ್ತು. ಎಲ್ರೂ ಹೊರಗಡೆ ಬಂದು ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ರು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವ್ರ ಮನೇನ ಹೂಗಳಿಂದ ಅಂದವಾಗಿ ಅಲಂಕಾರ ಮಾಡಿದ್ರು. ಪಕ್ಷಿಗಳು ಎಲ್ರೂ ಆ ದಿನ ಒಂದು ನಿರ್ಧಾರಕ್ಕೆ ಬಂದ್ರು. ಟುನಿಯ ತರ ಯಾವಾಗ್ಲೂ ಸ್ವಲ್ಪ ಜಾಗೃತಿಯಿಂದ ಬೇಕಾಗಿರೋದೆಲ್ಲಾನು ತೆಗ್ದಿಡ್ಬೇಕು. ಸ್ವಾರ್ಥದಿಂದ ಯೋಚನೆ ಮಾಡಬಾರ್ದು. ಹಾಗೇನೆ ಸೋಮಾರಿಯಾಗಿ ಇರಬಾರ್ದು. ಜಿಪುಣತನ ತೋರಿಸಬಾರ್ದು. ಟುನಿಯ ತರ ಎಲ್ಲರಿಗೋಸ್ಕರನೂ ಬಾಳ್ಬೇಕು. ಹಾಗೆ ಆ ದಿನ ಟುನಿಯ ಮನೆಗೆ ಬಂದವರು ಎಲ್ರೂ ಕೂಡ ಅವ್ರವ್ರ ಮನ್ಸನ್ನ ಬದಲಾಯಿಸ್ಕೊಂಡು ಹೋದ್ರು.